ಇವತ್ತಿನ ರಾಜ್ಯ ಕಾಂಗ್ರೆಸ್ ಸರ್ಕಾರ ತುಘಲಕ್ ಸರ್ಕಾರದ ನಿರ್ಧಾರಗಳನ್ನು ತಗೊಳ್ತಾ ಇದೆ. ಇವತ್ತು ಬಳ್ಳಾರಿಯ ಕೇಂದ್ರ ಸ್ಥಾನದಲ್ಲಿ ಬಳ್ಳಾರಿ ಜಿಲ್ಲಾದ್ಯಂತ ನಾವು ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದ್ವಿ. ಕಾಂಗ್ರೆಸ್ ಸರ್ಕಾರ ಅಂತೇಳಿದ್ರೆ ಇದು ಕತ್ತೆಗಳ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ ಅಂತೇಳಿದ್ರೆ ಜನವಿರೋಧಿ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಅಂತೇಳಿದರೆ ಇದು ಜನವನ್ನು ಹಿತವ ಕಾಪಾಡದ ಇಲ್ಲದ ಸರ್ಕಾರ ಇದು. ಹಾಗಾಗಿ ಇಂಥ ಸರ್ಕಾರ, ಲಜ್ಜೆಗಟ್ಟಂಥ ಸರ್ಕಾರವನ್ನು ರಾಷ್ಟ್ರಪತಿಗಳು ವಜಾ ಮಾಡಬೇಕು. ರಾಷ್ಟ್ರಪತಿ ಪಾಲನೆಯನ್ನು, ಆಡಳಿತವನ್ನು ತರಬೇಕು. ಯಾಕೆ ಅಂತೇಳಿದ್ರೆ ಎಲ್ಲಿ ನೋಡಿದರೂ ಹಗರಣಗಳು, ಎಲ್ಲಿ ನೋಡಿದರೂ ಗ್ಯಾರಂಟಿಗಳ ಹೆಸರುಗಳ ಮೇಲೆ ಲೂಟಿ ಮಾಡ್ತಾ ಇರುವಂಥ ಸರ್ಕಾರ ಇದು. ಹಾಗಾಗಿ ಇಂಥ ಸರ್ಕಾರವನ್ನು ಇವತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏರಿಸಿರೋದಕ್ಕೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಮತ್ತು ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥ ಸರ್ಕಾರ ಆಗಿದೆ. ಇದರ ಪರಿಣಾಮ ಏನಾಗ್ತಾ ಇದೆ ಅಂತೇಳಿದ್ರೆ ಸಾರಿಗೆ ಮೇಲೆ ಇದ್ರ ಮೇಲೆ ಪರಿಣಾಮ ಆಗ್ತಾ ಇದೆ. ಜನಸಾಮಾನ್ಯರು ತರಕಾರಿ ಮಾಡುವವ್ರ ಮೇಲೆ ಪರಿಣಾಮ ಆಗ್ತಾ ಇದೆ, ಹಾಲು ಮಾರೋರ ಮೇಲೆ ಪರಿಣಾಮ ಆಗ್ತಾ ಇದೆ, ರೈತ ಮುಖಂಡರ ಮೇಲೆ ಪರಿಣಾಮ ಆಗ್ತಾ ಇದೆ, ರೈತ ಸಾಮಾನ್ಯ ಕೂಲಿ ಕಾರ್ಮಿಕರ ಮೇಲೆ ಪರಿಣಾಮ ಆಗ್ತಾ ಇದೆ. ಎಲ್ಲ ಪದಾರ್ಥಗಳನ್ನು, ದಿನಸಿಗಳನ್ನು, ಆಹಾರ ಪದಾರ್ಥಗಳನ್ನು ಜಾಸ್ತಿ ಮಾಡುವಂಥ ಸರ್ಕಾರ ಇದ್ರ ಪರಿಣಾಮ ಆಗ್ತಾ ಇದೆ. ಯಾವತ್ತೂ ನೀವು ನೋಡ್ಕೊಳ್ರಿ, ದೇಶ ಚೆನ್ನಾಗಿರಬೇಕು, ಕರ್ನಾಟಕ ಒಂದು ರಾಜ್ಯ ಚೆನ್ನಾಗಾಗಬೇಕು ಅಂತೇಳಿದ್ರೆ ಸಾರಿಗೆ ಚೆನ್ನಾಗಾಗಬೇಕು. ಅಂಥ ಸಾರಿಗೆಯನ್ನು ಬೆಲೆ ಹೆಚ್ಚು ಮಾಡೋದ್ರಿಂದ ಇದು ಎಲ್ರಿಗೂ ದುಷ್ಪರಿಣಾಮ ಆಗ್ತಾಯಿದೆ ಅಂತಂಥೇಳಿ ಇದಕ್ಕೆ ಈ ಕಾಂಗ್ರೆಸ್ ಸರ್ಕಾರವನ್ನು ಎಚ್ಚರಿಕೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇಂಥ ದುಷ್ಟ ಸರ್ಕಾರ ರಾಜ್ಯದಲ್ಲಿ ಇರಬಾರ್ದು. ರಾಷ್ಟ್ರಪತಿ ಆಳ್ವಿಕೆ ಹಾಕಿ ಈ ಸರ್ಕಾರವನ್ನು ರದ್ದು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಇದು ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗಿದೆ. ಟ್ರಾನ್ಸ್ಪೋರ್ಟ್ ಚಾರ್ಜ್ ಇರ್ಬೋದು ಅಥವಾ ರೈತರಿಗೆ ಉಳಿಮೆ ಮಾಡೋದು, ಟ್ಯಾಕ್ಟ್ರುಗಳಿಗೆ ತೊಂದರೆ ಆಗಿ, ಯಾಕೆ ಬನ್ನಿ ಪ್ರತಿ ದಿವಸ ಅದು ಬೇಕೇ ಬೇಕು ರೈತರಿಗೆ. ಇವತ್ತು ಉಳಿಮೆ ಮಾಡ್ಬೇಕಂತಂದರೆ ಎತ್ತುಗಳೂ ಇಲ್ಲ, ಕೂಲಿಕಾರನೂ ಇಲ್ಲ, ಟ್ಯಾಕ್ಟ್ರ್ ಮುಖಾಂತರನೇ ಉಳಿಮೆ ಮಾಡೋದು. ಇವತ್ತು ಆ ಪರಿಸ್ಥಿತಿ ಬಂದಿದೆ. ಇವತ್ತು ವಿದ್ಯುತ್ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅವಶ್ಯಕತೆ ಪೆಟ್ರೋಲ್ ಮತ್ತು ಡೀಸೆಲೂ ಇದೆ. ಆ ವ್ಯವಸ್ಥೆ ಇದೆ. ಅದಕ್ಕಾಗಿ ಈ ಒಂದು ಬೆಲೆ ಏರಿಕೆ ಕಡಿಮೆ ಆಗಬೇಕಾಗಿದೆ. ಇವತ್ತು ರಾಜ್ಯದಲ್ಲಿ ಈಗಾಗಲೇ ತಮಗೆ ಗೊತ್ತಿದೆ, ರಾಜ್ಯದಲ್ಲಿ ಒಂದು ಕಡೆಗೆ ತುಘಲಕ್ ದರ್ಬಾರ್ ನಡೀತಿದೆ ಅಂತ ಅನಿಸ್ತಾ ಇದೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಇವತ್ತು ಬೆಂಗಳೂರಲ್ಲಿ ಎಷ್ಟು ಕೊಲೆಗಳಾಗ್ತಾ ಇದ್ದಾವೆ, ಮಹಿಳಾ ಕೊಲೆಗಳಾಗ್ತಿದ್ದಾವೆ ಮತ್ತು ಇನ್ನು ಭಾಳಷ್ಟು ಆ ಒಂದು ಅವ್ಯವಹಾರ ಅನೈತಿಕ ದಂಧೆ ಮೇಲೆ ಆಗ್ತಾ ಇದ್ದಾವೆ. ಮತ್ತು ಅದೊಂದೇ ಅಲ್ಲ, ಇವತ್ತು ನಿಗಮದ ವಿಚಾರ ತೆಗೆದುಕೊಂಡ್ರೆ ಭಾಳ ಅಯ್ಯೋ ಅನ್ನಿಸ್ತಿದೆ. SC/ST ಹಣ ಇವತ್ತು ಎಲ್ಲಿಗೆ ಹೋಗಿದೆ ಅಂತಂದರೆ ನಗಪಾಟೀಲಿಗೆ ಬಂದುಬಿಟ್ಟಿದೆ. ಸರ್ಕಾರ ನಗಪಾಟೀಲ್ ಬಂದಿದೆ. ಇವತ್ತು ಸಿದ್ದರಾಮಯ್ಯರು CBIಗೆ ಕೊಡಬೇಕಾಗಿತ್ತು. ಸಿದ್ದರಾಮಯ್ಯವರು CBIಗೆ ಕೊಡಬೇಕಾಗಿತ್ತು. ಇವತ್ತು ಸಿದ್ದರಾಮಯ್ಯವ್ರು ಕೊಡೋಕೆ ಆಗಲಿಲ್ಲ. ಇವತ್ತು ಬ್ಯಾಂಕ್ ಅಧಿಕಾರಿಗಳು ಇವತ್ತು CBIಗೆ ವಹಿಸಿದ್ದಾರೆ. CBIಗೆ ವಹಿಸಿದ ಮೇಲೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸಿದ್ದರಾಮಯ್ಯರು ಫೈನಾನ್ಸ್ ಮಿನಿಸ್ಟರ್ ಆಗಿರೋದರಿಂದ ನೈತಿಕ ಹೊಣೆಹೊತ್ತು ಅವರು ರಾಜೀನಾಮೆ ಕೊಡಬೇಕಾಗಿದೆ. ಮತ್ತು ಇವತ್ತು ಸರ್ಕಾರದ ಒಂದು ವಿಚಾರ ತೆಗೆದುಕೊಂಡ್ರೆ ಭಾಳಷ್ಟು ಹಿಂದೆ ಅವರೇ ಹೇಳ್ತಿದ್ರು 40% ಅಂತ. ಹಿಂದೆ 40% ಇವತ್ತು BJP ಅವರು ತಗೊಂತಾ ಇದ್ದಾರಂತ. ಇವತ್ತು 40% ಅಲ್ಲ 100% ಮುಟ್ಬಿಟ್ಟಿದ್ದು. ಈಗಾಗಲೇ ಇವತ್ತು ಒಂದು ಹೇಳ್ತಾ ಇದ್ದೀನಿ, ಡೆವಲಪ್ಮೆಂಟು ಈಗಾಗಲೇ 1 ವರ್ಷ ಆಯಿತು. ಡೆವಲಪ್ಮೆಂಟ್ 1 ವರ್ಷ ಆಯಿತು ಸರ್ಕಾರ ಬಂದು. ಎಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡೋಕ್ಕಾಗಿಲ್ಲ, ಒಂದು ಒಳ್ಳೆಯ ರಸ್ತೆ ನಿರ್ಮಾಣ ಮಾಡೋಕ್ಕಾಗಿಲ್ಲ. ಬಳ್ಳಾರಿ ಸಿರುಗುಪ್ಪ ತಗೊಳ್ಳಿ, ಬಳ್ಳಾರಿ ಸಿರುಗುಪ್ಪ ತೆಗೆದುಕೊಂಡ್ರೆ ಅಯ್ಯೋ ಅನ್ನಿಸ್ತಿದೆ. ನಾವು ಮಾಡಿರೋಂಥ ಸಂದರ್ಭದಲ್ಲಿ, BJP ಸರ್ಕಾರ ಇರೋಂಥ ಸಂದರ್ಭದಲ್ಲೇ ಒಂದು ಒಳ್ಳೆ ಸುಮಾರು ಒಂದು 30-40 ಕೆಲಸ, ಒಂದು 40 ಕಿಲೋಮೀಟರ್ ಆಗಿದೆ. ಹಾಗಾಗಿ ಆ ಒಂದು ಇವತ್ತು ಏನು ಆಗಬೇಕಾಗಿತ್ತು ಅದು ಆಗ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಸರ್ಕಾರ ತಕ್ಷಣವೇ ರಾಜೀನಾಮೆ ಕೊಡಬೇಕಂತಂದೇಳಿ ನಾನು ಒತ್ತಾಯ ಮಾಡ್ತೇನೆ. ರಾಜ್ಯಾದ್ಯಂತ ನಮ್ಮ ರಾಜ್ಯ ಅಧ್ಯಕ್ಷರಾದ ವಿಜಯೇಂದ್ರ ಸಾಹೇಬರು ಏನು ಕರೆ ಕೊಟ್ಟಿದ್ರು,
ಒಂದಿಷ್ಟು ಜಿಲ್ಲೆಗಳಲ್ಲಿ ನಿನ್ನೆ ಮಾಡಿದ್ದಾರೆ. ನಾವು ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ನಗರದಲ್ಲಿ ಈಡ್ಗಾ ಕಾಂಪ್ಲೆಕ್ಸಿಂದ ಡಿ ಸಿ ಇದ್ರವರೆಗೂ ಒಂದು ಪ್ರತಿಭಟನೆ ಇಟ್ಕೊಂಡಿದ್ವಿ. ಏನರ ಬಗ್ಗೆ ಅಂದರೆ ಡೀಸೆಲ್ಲು 3.5 ರೂಪಾಯಿ, ಪೆಟ್ರೋಲ್ 3 ರೂಪಾಯಿ ಏರಿಕೆ ಬಗ್ಗೆ ನಾವು ಜನರಿಗೆ ಇವಾಗ ಏನು ಅವರು ಕಾಂಗ್ರೆಸ್ ಪಕ್ಷದವರು ಓಟ್ ಹಾಕಬೇಕಾದ್ರೆ ಈಗ ಎಲ್ಲ ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯವರು ಇದು ಕಮ್ಮಿ ಮಾಡ್ತೀನಿ ಅದು ಕಮ್ಮಿ ಮಾಡ್ತೀನಿ ಅಂತ ಮೊನ್ನೆ MP ಎಲೆಕ್ಷನಲ್ಲಿ ಹೇಳಿದಾರಲ್ಲ, ಅದಾದಮೇಲೆ ಏನು ಮಾಡಿದ್ದಾರೆ ಜನಕ್ಕೆ ಒಂದು ಇದು ಬರಲಿ. ಇವಾಗ ಜನ ಏನು ಬರೀ ಗ್ಯಾರಂಟಿ ಸ್ಕೀಮಿಂದ ಇದು ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಸ್ಕೀಮ್ ಯಾಕೆ ಈಗ 6.5 ರೂಪಾಯಿ ಇಲ್ಲಿ ಏರಿಸಿ ಅದೇ ದುಡ್ಡನ್ನ ಇವಾಗ ಜನರಿಗೆ ಹೊರೆ ಮಾಡಿ ಗ್ಯಾರಂಟಿ ಸ್ಕೀಮ್ನ ಇದು ಮಾಡ್ತಿದ್ದಾರೆ. ಅದರಿಂದ ಟ್ರಾನ್ಸ್ಪೋರ್ಟೇಷನ್ನು ಒಂದು ಕಾಯಿ ಪಲ್ಯದಿಂದ ಹಿಡಿದು ಎಲ್ಲ ಹಾಲಿಂದ ಹಿಡಿದು ಇದಾಗೋದು ರೇಟ್ ಆಗುತ್ತೆ. ನಾವು ಅದ್ರ ಬಗ್ಗೆ ಜನರಿಗೆ ಇದು ಮಾಡಿ ರಾಜ್ಯಾದ್ಯಂತ ಪ್ರತಿಭಟನೆ ಹೋರಾಟ ಇಟ್ಕೊಂಡಿದ್ವಿ. ಒತ್ತಾಯ ಕಡಿಮೆ ಮಾಡ್ಬೇಕಂತಾನೆ ನಮ್ದಿರೋದು. ಮಾಡಿದ್ರೆ ಹೋರಾಟ ಮಾಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.